ಲಕ್ಷ ಬಂಡವಾಳ ಕಟ್ಟಿ ಸರ್ಕಾರಕ್ಕೆ ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಖಾಸಗಿ ಆಟೋಗಳ ದರ್ಬಾರ್ನಿಂದ ಆಟೋ ಚಾಲಕರು ಹೈರಾಣಾಗಿ ಹೋಗಿದ್ರು. ಹೀಗಾಗಿ ಸಾರಿಗೆ ಇಲಾಖೆ ಕಡೆಯಿಂದ ಮಿನಿಮಮ್ ಫೇರ್ ಜೊತೆಗೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪ್ರತಿಭಟನೆ ಕೈಗೂಡದೇ ಇದ್ದಾಗ ಸಾರಿಗೆ ಇಲಾಖೆಗೆ ಮನವಿ ಪತ್ರವನ್ನ ಸಲ್ಲಿಸೋದಕ್ಕೆ ಮುಂದಾದ್ರು. ಬಟ್ ಅದು ವರ್ಕೌಟ್ ಆಗಲಿಲ್ಲ ಅಂದಾಗ ಇವತ್ತು ಆಟೋ ಚಾಲಕರ ರೋಷಾಗ್ನಿ ಸ್ಫೋಟಗೊಳ್ತು. ಬನ್ನಿ ಡೀಟೇಲ್ಸ್ ನೋಡೋಣ. ಸಾರಿಗೆ ಇಲಾಖೆಯ ವಿರುದ್ಧ ಆಟೋ ಟ್ಯಾಕ್ಸಿ ಚಾಲಕರ ಆಕ್ರೋಶ. ಮನವಿ ನೀಡಲು ಬಂದರೂ ಕ್ಯಾರೆ ಅನ್ನದ ಆರ್ಟಿಒ ಅಧಿಕಾರಿಗಳು. ಸಾರಿಗೆ ಇಲಾಖೆಯ ಕಚೇರಿಗೆ ನುಗ್ಗಿ ಮನವಿ ನೀಡಿದ್ದ ಚಾಲಕರ ಒಕ್ಕೂಟ. ಕಳೆದ ಅನೇಕ ವರ್ಷದಿಂದ ಆಟೋ, ಕ್ಯಾಬ್, ಟ್ಯಾಕ್ಸಿ ಚಾಲಕರಿಗೆ ಆಗ್ತಾ ಇರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಹೋರಾಟಗಳನ್ನ ಮಾಡಿದ್ರು. ಸಾರಿಗೆ ಇಲಾಖೆ ಮಾತ್ರ ಯಾವುದೇ ನಿರ್ಧಾರ ಕೈಗೊಳ್ತಾ ಇಲ್ಲ. ಸರ್ಕಾರವೇ ಆದೇಶ ಕೊಟ್ಟರು ಅದನ್ನ ಕಾರ್ಯಾಚರಣೆಗೆ ತರ್ತಾ ಇಲ್ಲ. ಚಾಲಕರಿಗೆ ಆಗ್ತಾ ಇರುವ ಅನ್ಯಾಯಕ್ಕೆ ಆರ್ಟಿಒ ಧೋರಣೆಯೇ ಕಾರಣ ಅಂತ ಇಂದು 32ಕ್ಕೂ ಹೆಚ್ಚು ಸಂಘಟನೆ ಚಾಲಕರು ಶಾಂತಿನಗರದ ಸಾರಿಗೆ ಆಯುಕ್ತರ ಕಚೇರಿ ಬಳಿ ಸೇರಿದ್ರು. ವಿವಿಧ ಬೇಡಿಕೆಗಳು ಈಡೇರಬೇಕು. ಪ್ರಮುಖವಾಗಿ ಬೈಕ್, ಟ್ಯಾಕ್ಸಿ ಬ್ಯಾನ್ ಆಗಬೇಕು. ಬೈಕ್ ಟ್ಯಾಕ್ಸಿಗಳು ಓಡಾಡ್ತಾ ಇದೆ. ಅಧಿಕೃತವಾಗಿ ಪೋರ್ಟರ್ ಸಂಸ್ಥೆ ಜಾಹೀರಾತು ಹಾಕ್ತಾ ಇದೆ. ಒಂದು ರಾಜ್ಯ ಒಂದು ರೇಟ್ ಜಾರಿಗೆ ಬರಬೇಕು ಅಂತ ಒತ್ತಾಯಿಸೋಕೆ ಕಚೇರಿ ಬಳಿ ಜಮಾಯಿಸಿದ್ರು. ಆದ್ರೆ ಯಾವಾಗ ಆರ್ಟಿಒ ಅಧಿಕಾರಿಗಳು ಚಾಲಕರ ಮನವಿ ಸ್ವೀಕರಿಸೋಕೆ ಬಾರದೆ ಹೋದ್ರು, ಚಾಲಕರು ಆರ್ಟಿಒ ಕಚೇರಿಗೆ ನುಗ್ಗಿದ್ರು. ತಡೆಯೋಕೆ ಬಂದ ಪೊಲೀಸರನ್ನೇ ತಳ್ಳಿ ಕಬ್ಬಿಣದ ಸೇಫ್ಟಿ ಗ್ರಿಲ್ ಮುರಿದು ಸಾರಿಗೆ ಆಯುಕ್ತರ ಕಚೇರಿಗೆ ನುಗ್ಗಿದ್ರು. ಪರಿಸ್ಥಿತಿ ಮನಗಂಡ ಆರ್ಟಿಒ ಅಧಿಕಾರಿಗಳು ಚಾಲಕರ ಬೇಡಿಕೆಗಳನ್ನ ಆಲಿಸಿದ್ರು. ಮನವಿ ಸ್ವೀಕರಿಸಿ ನಾಳೆಯಿಂದಲೇ ವಿಶೇಷ ಕಾರ್ಯಾಚರಣೆ ಮೂಲಕ ಇವಿ ಬೈಕ್ ಟ್ಯಾಕ್ಸಿ ಹಾಗೂ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ದಾಳಿ ಮಾಡೋದಾಗಿ ಭರವಸೆ ಕೊಟ್ಟರು. ಜೊತೆಗೆ ಉಳಿದ ಬೇಡಿಕೆಗಳನ್ನು ಕೂಡ ಆದಷ್ಟು ಬೇಗ ಬಗೆಹರಿಸುವುದಾಗಿ ಸಾರಿಗೆ ಆಯುಕ್ತರು ಭರವಸೆ ಕೊಟ್ಟರು. ಮೊದಲನೇದಾಗಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಅವರೇನು ಹೇಳ್ತಾ ಇದ್ದಾರೆ, ಅದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದು ಕೇಸನ್ನು ಪೆಂಡಿಂಗ್ ಇರೋದ್ರಿಂದ ಅದರ ಬಗ್ಗೆ ನಾನು ಇಲ್ಲಿ ತಮ್ಮ ಮುಂದೆ ಮುಕ್ತವಾಗಿ ಮಾತಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನು ಹೊರತುಪಡಿಸಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆ ಅದನ್ನು ನಾವು ಸರ್ಕಾರ ಹಿಂಪಡೆದಿದೆ. ಬೈಕ್ ಟ್ಯಾಕ್ಸಿ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಅದರ ಮೇಲೆ ಖಂಡಿತ ಕ್ರಮ ಕೈಗೊಳ್ತೇವೆ. ಅಪಾರ್ಟ್ ಫ್ರಮ್ ರ್ಯಾಪಿಡೋ ಯಾರ್ಯಾರು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಯಾರೇ ಇರಲಿ ಆಪರೇಟ್ ಮಾಡ್ತಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಖಂಡಿತ ಕೈಗೊಳ್ತೇವೆ. ನಾಳೆನೇ ನಾವು ವಿಶೇಷ ತನಿಖಾ ತಂಡಗಳನ್ನು ರಚಿಸಿ ಈ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಪಡೆದ ಮೇಲೂ ಯಾರು ಆಪರೇಟ್ ಮಾಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇವೆ. ಯಾರೂ ಮಾಡೋಂಗಿಲ್ಲ. ಅವ್ರಿಗೆ ಪರ್ಮಿಷನೇ ಇಲ್ವಲ್ಲ. ಅವರಿಗೆ ಬಾಕಿಯವರಿಗೆ ವೈಟ್ ಬೋರ್ಡ್ ವೆಹಿಕಲ್ ಯೂಸ್ ಮಾಡಲಿಕ್ಕೆ ಪರ್ಮಿಷನೇ ಇಲ್ಲ. ಹಾಗೆ ಅವ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಆಯುಕ್ತರ ಬಾಯಿ ಮಾತಿಗೆ ಒಪ್ಪದ ಚಾಲಕರು ಬೈಕ್ ಟ್ಯಾಕ್ಸಿಗಳ ರೈಡ್ ಮಾಡುವುದರ ಬಗ್ಗೆ ಲಿಖಿತ ರೂಪದಲ್ಲಿ ಕೊಡಿ ಅಂತ ಪಟ್ಟು ಹಿಡಿದ್ರು. ಕೊನೆಗೆ ಲಿಖಿತ ರೂಪದಲ್ಲಿ ನಾಳೆಯಿಂದಲೇ ಬೈಕ್ ಟ್ಯಾಕ್ಸಿಗಳ ಮೇಲೆ 10 ಆರ್ಟಿಒ ಕಚೇರಿಯಿಂದ ವಿಶೇಷ ತಂಡ ರಚಿಸಿ ವಿಶೇಷ ಕಾರ್ಯಾಚರಣೆ ಮಾಡುವುದಾಗಿ ಭರವಸೆ ಪತ್ರದ ಮೂಲಕ ಕೊಟ್ಟರು. ಬೆಳಗ್ಗೆಯಿಂದ ಆರ್ಟಿಒ ಕಚೇರಿಯಲ್ಲೇ ಕೂತಿದ್ದ ಚಾಲಕರು ಅಧಿಕಾರಿಗಳ ಭರವಸೆ ಮೇರೆಗೆ ಪ್ರತಿಭಟನೆಯನ್ನ ಕೈಬಿಟ್ರು. ಪ್ರಮುಖವಾಗಿ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂಗೆ, ಯಾಕೆಂದರೆ ಬೈಕ್ ಟ್ಯಾಕ್ಸಿಯಿಂದ ಆಟೋಗೆ ಮಾತ್ರ ಅಲ್ಲ, ಈವನ್ ಕಾರ್ಗಳಿಗೂ ಕೂಡ, ಟ್ಯಾಕ್ಸಿಗಳಿಗೂ ಕೂಡ ತೊಂದರೆ ಇತ್ತು. ಆ ಕಾರಣದಿಂದ ಪ್ರಮುಖವಾಗಿ ನಾವು ಅವರನ್ನು ಕೇಳ್ಕೊಂಡ್ವಿ. ಇವತ್ತು ನಮಗೆ ಲಿಖಿತ ರೂಪದಲ್ಲಿ ನಾಳೆಯಿಂದನೇ ಎನ್ಫೋರ್ಸ್ಮೆಂಟ್ ಆಗಬೇಕು. ಯಾಕೆಂದರೆ ಅದು ಕೋರ್ಟಲ್ಲಿ ಕೂಡ ಇಲ್ಲೀಗಲ್ ಅಂತೇಳ್ಬಿಟ್ಟು ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ. ಅದನ್ನು ನಾವು ಅವನವರಿಗೆ ಮನವರಿಕೆ ಮಾಡಿಕೊಟ್ವಿ. ಇಷ್ಟು ನಮ್ಮ ಹೋರಾಟದ ನಂತರ ಇವತ್ತು ಈ ಒಂದು ಲಿಖಿತ ರೂಪದಲ್ಲಿ ನಾಳೆಯಿಂದನೇ 10 ತಂಡಗಳನ್ನು ಬೆಂಗಳೂರಿನಲ್ಲಿ ಆರ್ಟಿಒ ಅಧಿಕಾರಿಗಳನ್ನು ಹಾಕಿ ಎಲ್ಲವನ್ನು ಎನ್ಫೋರ್ಸ್ ಮಾಡಿ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಯಾವುದೇ ಕಾರ್ಯಾಚರಣೆ ಬೈಕ್ ಟ್ಯಾಕ್ಸಿಗಳು ನಡೆಸ್ತಾ ಇದ್ರೆ ಎನ್ಫೋರ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗಾಡಿಗಳನ್ನ ಸೀಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇಷ್ಟು ದಿನ ಬೈಕ್ ಟ್ಯಾಕ್ಸಿಯಿಂದ ಆಗ್ತಾ ಇದ್ದ ತೊಂದರೆಯನ್ನ ಇನ್ಮುಂದೆ ಇಲ್ಲದಂತೆ ಮಾಡುವ ಭರವಸೆ ಮೇರೆಗೆ ಚಾಲಕರ ಪ್ರತಿಭಟನೆ ಬಂದು ನಿಂತಿದೆ. ನಾಳೆಯಿಂದ ಸಾರಿಗೆ ಇಲಾಖೆ ಯಾವ ರೀತಿ ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.